ಪಾವಗಡಕ್ಕೆ ಬಂದಿರೋರು ಶನಿಮಾವತನ ದೇವಸ್ಥಾನ ದರ್ಶನ ಮಾಡ್ಕೊಂಡು ಅನಂತರ ಇಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಶನಿಮಾವತನ ದೇವಸ್ಥಾನದ ಮುಂದುಗಡೆಯಿಂದ ಪಶ್ಚಿಮಕ್ಕೆ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ, ಚೆನ್ನಾಗೈತೆ. ಬನ್ನಿ ಒಳಗಡೆ ಹೋಗ್ತಾ ಇದ್ದೀವಿ. ಭಾಳ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮೋಕ್ಷಿತ್ ರೆಡ್ಡಿ ಮೋಕ್ಷಿ ಭಾಳ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಆಂಜನೇಯ ಸ್ವಾಮಿ ಒಂದೇ ವಿಗ್ರಹ ಕಲ್ಲ ಮೇಲೆ ಕೆತ್ತಿರೋದು, ಹಂಗೆ ಗುಡಿ ಕಟ್ಟಿದ್ದಾರೆ. ಭಾಳ ಚೆನ್ನಾಗೈತೆ.
ರಮಣ ಗೋವಿಂದ ಗೋವಿಂದ. ಇದು ಪಾವಗಡ ಸಿಂಹಾಸನ ದೇವಸ್ಥಾನ. ಶ್ರೀ ಮಹಾಗಣಪತಿನೂ ಹರಿ ಓಂ. ಇದು ಶೀತಲಾಂಬಿಕೆ ಶೀತಲಾ ಯಂತ್ರ ಅಂತ. ಇದು ಬಂಡೆ ಮೇಲೆ ಯಂತ್ರ ಬರೆದು ಪ್ರತಿಷ್ಠೆ ಮಾಡಿದ 400 ವರ್ಷದ ಕೆಳಗೆ. ಈ ಮದುವೆ ಆಗಿದ್ರೆ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಇಲ್ಲಿ ಮಾಂಗಲ್ಯ ಪೂಜೆ ಮಾಡಿಸ್ಕೊಂಡ್ರೆ 4 ತಿಂಗಳು 100% ಮದುವೆ ಆಗೋಗ್ಬಿಡುತ್ತೆ. ನಾವು ಬೇರೆ ಏನೇ ಒಂದು ಸಮಸ್ಯೆ ಇಲ್ಲಿ ಒಂದು ಸಂತಾನ, ಉದ್ಯೋಗ, ವ್ಯವಹಾರ, ವ್ಯಾಪಾರ, ಆರೋಗ್ಯ, ರಾಜಕೀಯ, ಕೋರ್ಟು ಕಚೇರಿ, ಪ್ರಮೋಷನು, ಸಾಂಸಾರಿಕದ ಏನೇ ಒಂದು ಸಮಸ್ಯೆ ಇದ್ರೂ ಈ ಶೀತಲಾ ಯಂತ್ರವನ್ನು ಸ್ಪರ್ಶ ಮಾಡಿ ಧ್ಯಾನ ಮಾಡಿಕೊಂಡ್ರೆ 100% ನೆರವೇರುತ್ತೆ. ಈ ಶೀತಲಾ ಯಂತ್ರ ಅನ್ನೋದು ಬ್ರಿಟಿಷರ ಕಾಲದಲ್ಲಿ ಬೇಗುಕಾಲರ ಬಂದಾಗ ಈ ಸತ್ಯಾದಿ ರಾಜಾಚಾರ ಅಂತ ಸಿರಸ್ದಾರರ ಕೆಲಸ ಮಾಡ್ತಿದ್ರಂತೆ. ಅವರು ಈ ಕಾಯಿಲೆ ಕಷಾಯಿಗೆ ಪರಿಹಾರವೇನು ಅಂತ ಕೇಳಿದಾಗ ಇಲ್ಲಿ ಒಂದು ಕಲ್ಯಾಣಿಯಲ್ಲಿ ಒಂದು ಬಾಳೆ ಎಲೆ ಹಾಕೊಂಡು ಪ್ರದಕ್ಷಿಣೆ ಮಾಡಿದ್ರೆ 72 ಬೀಜಾಕ್ಷರ ಬಿದ್ದಿದ್ದು. ಆ 72 ಬೀಜಾಕ್ಷರನ್ನ ಬೆಳ್ಳಿ ರೇಖಲ್ಲಿ ಬಂಗಾರದ ರೇಖಲ್ಲಿ ಬರೆದ್ರೆ ಅದೇ ತೊಳಿತ ಸವಿತಾ ಅಂತ ಸವಿಯುತ್ತೆ ಅಂತೇಳಿ 5 ಅಡಿ ಬಂಡೆ ತರಿಸ್ಬಿಟ್ಟು ಈ ಬಂಡೆ ಮೇಲೆ 72 ಬೀಜಾಕ್ಷರ ಕೆತ್ತನೆ ಮಾಡಿ ಸೂರ್ಯಚಂದ್ರರುವಂಥ ಕೆಟ್ಟಕಾಯಿಲೆ ಊರೊಳಗೆ ಬರಬಾರ್ದು ಅಂತೇಳಿ ಕೆಳಗಡೆ ದುರ್ಗಾ ಯಂತ್ರಗಳು, ಸಾಲಿಗ್ರಾಮಗಳು, ಗಾಯತ್ರಿ ಯಂತ್ರಗಳು ಇಟ್ಟು ಇದು ಪ್ರತಿಷ್ಠೆ ಮಾಡಿರ್ತಾರೆ. ಇದರಿಂದಾನೇ ಈ ಶನಿಮಾತ್ಮ ದೇವಸ್ಥಾನ ಇಷ್ಟೊಂದು ವೃದ್ಧಿ ಆಗಬೇಕಾದ್ರೆ. ಈ ಶನಿಮಾತ್ಮ ದೇವಸ್ಥಾನ 1954ರಲ್ಲಿ ಒಂದು ಶನಿದೇವ್ರ ಫೋಟೋ ಇಟ್ಟು ಪೂಜೆ ಮಾಡ್ತಿದ್ರಂತೆ. ಶನಿಮಾತ್ಮ ದೇವಸ್ಥಾನ ಕಟ್ಟೋಣ ಅಂತ ಸಂಕಲ್ಪ ಮಾಡಿದ್ದಾರೆ. ಶನಿದೇವ್ರದಂದೇ ಕಟ್ಟದೆ ವೃದ್ಧಿ ಆಗೋದಿಲ್ಲ, ನವಗುಳು ಸ್ಥಾಪನೆ ಶನಿದೇವ್ರ ಹೆಸರು ಒಳ್ಳೆ ವೃದ್ಧಿ ಆಗುತ್ತೆ ಅಂತೇಳಿ 1955ರಲ್ಲಿ ನವಗ್ರಹ ಮಂದಿರ ಅಂತ ಸ್ಥಾಪನೆ ಮಾಡಿದ. ಹಂಗೆ ಶನಿಮಾತ್ಮ ದೇವಸ್ಥಾನ ಅಂತ ಆಗಿರೋದು. ಇಲ್ಲಿ ಒಂದು ಭಕ್ತಾದಿಗಳು ಶನೇಶ್ವರಿಗೆ ತೈಲಾಭಿಷೇಕ, ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ ಮಾಡಿಸ್ಕೊಂಡ್ರೆ ನಮಗೆ ಪಂಚಮ ಶನಿ, ಅಷ್ಟಮ ಶನಿ, ಸಪ್ತಮ ಶನಿ, 7ನೇ ಶನಿ, ಕಾಕಸ್ಪರ್ಶ, ಕಾಕ ಮೃತ್ಯುದೋಷ, ಕಾಕ ಗೃಹ ಪ್ರವೇಶ ದೋಷಗಳು ಇಂಥವೇನೇ ಇದ್ರೂ ಎಲ್ಲ ಪರಿಹಾರವಾಗುತ್ತೆ ಒಂದು. ಮತ್ತು ಇನ್ನು ಎರಡನೇದು ಇಲ್ಲಿ ಶಾಂತಿ ಶನೇಶ್ವರ, ಕಲ್ಯಾಣ ಶನೇಶ್ವರ ಅಂತ ಕರೀತಾರೆ. ಇಲ್ಲಿ ಮದುವೆ ಆಗದಿರೋ ಹೆಣ್ಮಕ್ಳಿಗಾಗ್ಬೋದು, ಸಂತಾನಕ್ಕಾಗ್ಬೋದು, ಗಂಡ ಹೆಂಡತಿ ವಿಚ್ಛೇದನವಾಗಿರ್ಬೋದು, ಗಂಡ ಹೆಂಡತಿ ದೂರ ಆಗಿರ್ಬೋದು, ಇಂಥವ್ರು ಬಂದು ಇಲ್ಲಿ ಕಲ್ಯಾಣೋತ್ಸವವನ್ನು ಮಾಡಿಸ್ಕೊಂಡು ಹೋದರೆ ಶನಿದೇವರು ಜ್ಯೇಷ್ಠಾದೇವಿ ಎಷ್ಟು ಅನ್ಯೂನ್ಯವಾಗಿರ್ತಾರೋ ಅಷ್ಟು ಅನ್ಯೂನ್ಯವಾಗಿ ಗಂಡ ಹೆಂಡತಿಯವರು ಅಷ್ಟು ಸೌಖ್ಯವಾಗಿರ್ತಾರೆ. ಇದು ಒಂದು ಪಾವಗಡ ಕ್ಷೇತ್ರ. ಈ ಕ್ಷೇತ್ರ ಪಾವಗಡ ಶನಿಮಾತ್ಮ ದೇವಸ್ಥಾನದ ಒಂದು ವಿಶೇಷತೆ. ತುಮಕೂರು ರಸ್ತೆಯಲ್ಲಿ ಸಾಲು ಮರದ ತಿಮ್ಮಕ್ಕ ಸಸ್ಯ ಉದ್ಯಾನ ಅಂತ ಉದ್ಯಾನವನ ಐತೆ.
ಇಲ್ಲಿ ಒಂದು ಕಡೆ ಕರಡಿ, ಒಂದೊಂದು ಕಡೆ ಚಿರತೆಯನ್ನು ಹಾಕಿ ಇದು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮೇಲ್ಗಡೆ ಇದು ಉದ್ಯಾನವನದ ದ್ವಾರಬಾಗಿಲು ಪಾವಗಡದ ಹತ್ರ ಇದೆ. ನೋಡಿದ್ದು ಚಿರತೆ, ಸೇಮ್ ಚಿರತೆ ಇದ್ದಂಗೆ ಚಿರತೆಯನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ಕರಡಿ ಇದೆ. ಕರಡಿ, ಇದು ಕರಡಿ, ಚಿರತೆ. 2020ನೇ ಇಸ್ವಿಯಲ್ಲಿ ಈ ಉದ್ಯಾನವನವನ್ನು ಕಟ್ಟಿದ್ದಾರೆ. ಇದಕ್ಕೆ ಸಾಲುಮರದ ತಿಮ್ಮಕ್ಕ ಅವರ ಹೆಸರಿಟ್ಟಿದ್ದಾರೆ. ಸದ್ಯಕ್ಕೆ ಬಾಗಿಲು ಹಾಕಿದ್ದಾರೆ. ನೋಡಿ ಒಳಗಡೆ ಸಣ್ಣ ಮಕ್ಕಳು ನೋಡೋದಕ್ಕೆ ಸ್ವಲ್ಪ ಉದ್ಯಾನವನ. ಇದೆಲ್ಲ ಅರಣ್ಯ ಪ್ರದೇಶ ಇದ್ದಂಗೆ. ನೋಡಿ ಈ ಕಡೆ ಬೆಟ್ಟ ಐತೆ. ಈ ಬೆಟ್ಟದಲ್ಲಿ ಕರಡಿಗಳಿರ್ತವೆ. ಅವುಗಳಿಗೆ ಬಂದಾಗ ನೀವು ಒಂದು ವಿಸಿಟ್ ಈ ಉದ್ಯಾನವನವನ್ನು ನೋಡ್ಬೋದು. ಎಂಟ್ರಿ ಫೀಸನ್ನು ಮಾಡವ್ರೆ. ದೊಡ್ಡವ್ರಿಗೆ 5 ರೂಪಾಯಿ, ಮಕ್ಕಳಿಗೆ 10 ರೂಪಾಯಿ, ತಿಂಗಳು ಬರೋಂಗಿದ್ರೆ 100 ರೂಪಾಯಿ ಮಾಡಿದ್ದಾರೆ. ತುಂಬ ಚೆನ್ನಾಗೈತೆ.